ಗಟ್ಟಿವಾಳಯ್ಯ ಚಿತ್ರದಲ್ಲಿ ಕಾಣೋ ಹಾಗೆ ಅವರು ನರ್ತಕರು ಅಂದ್ರೆ ನರ್ತನೆ ಮಾಡ್ತಾ ತಮ್ಮ ವಚನಗಳನ್ನ ಹೇಳ್ತಾ ಇದ್ರು. ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯ ಪ್ರಶಂಸನೀಯ. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಾಯಿತು ನೋಡ, ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಥಮ PUCಗೆ ಸಂಬಂಧಪಟ್ಟ ಹಾಗೆ ವಚನಗಳು ಕಾವ್ಯ ಭಾಗ 2 ವಚನಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕಿಂತ ಇಂದಿನ ತರಗತಿಯಲ್ಲಿ ವಚನದಲ್ಲಿ ಅಲ್ಲಮ್ಮ ಪ್ರಭು ಅವರು ಬರೆದಿರುವಂತಹ ವಚನಗಳ ಬಗ್ಗೆ ಸವಿಸ್ತಾರವಾಗಿ ನಾವು ತಿಳಿದುಕೊಂಡೆವು. ಮುಂದಿನ ಈ ವಚನಕಾರರು ಯಾರು ಅಂತ ಈ ಒಂದು ತರಗತಿಯಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ. ವಚನಗಳು ಭಾಗ 2ರಲ್ಲಿ ಅಂದ್ರೆ 2ನೆಯ ವಚನಕಾರ ಗಟ್ಟಿವಾಳಯ್ಯ. ಗಟ್ಟಿವಾಳಯ್ಯ ಅವರು ವಚನಕಾರರು. ಇವರು ಕೂಡ 12ನೆಯ ಶತಮಾನದ ವಚನಕಾರರಾಗಿದ್ರು. ಇವರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಗಟ್ಟಿವಾಳಯ್ಯ ಚಿತ್ರದಲ್ಲಿ ಕಾಣೋ ಹಾಗೆ ಅವರು ನರ್ತಕರು ಅಂದ್ರೆ ನರ್ತನೆ ಮಾಡ್ತಾ ತಮ್ಮ ವಚನಗಳನ್ನ ಹೇಳ್ತಾ ಇದ್ರು. ಈಗ ನೋಡಿ, 12ನೆಯ ಶತಮಾನದ ವಚನಕಾರ ಹಾಗೂ ಶರಣ ಮುದ್ದಣ್ಣ ಇವನ ಪೂರ್ವ ನಾಮಧೇಯ, ಶಿವಾನುಭವ ಸಾರುವ ನರ್ತನವೇ ಇವನ ಕಾಯಕ. 12ನೆಯ ಶತಮಾನದ ವಚನಕಾರರು ಇವರು. ಇವರ ಪೂರ್ವದ ಹೆಸರು, ಇವರ ಹೆಸರು ಗಟ್ಟಿವಾಳಯ್ಯ. ನಾವು ಪ್ರಸ್ತುತ ಹೇಳ್ತಾ ಇರೋದು ಅವರ ಮೊದಲಿದ್ದಂತ ಹೆಸರು ಯಾವುದು ಅಂದ್ರೆ ಮುದ್ದಣ್ಣ ಅಂತ. ಇವರು ಶಿವಾನುಭವ ಸಾರುವ ನರ್ತನೆ ಅಂದ್ರೆ ಡ್ಯಾನ್ಸ್ ಮಾಡೋದು. ಶಿವನ ಅನುಭವವನ್ನ ಸಾರ್ತಾ ಹೇಳ್ಕೊಂಡು ಹಾಡ್ಕೊಂಡು ನಾವು ಈ ಒಂದು ಗಟ್ಟಿವಾಳಯ್ಯ ಅವರು ನರ್ತನೆಯನ್ನ ಮಾಡ್ತಾ ಅವರು ಕಾಯಕ ಅಂದ್ರೆ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಶಿವನ ಅನುಭವವನ್ನ ನಾಟ್ಯದ ಮೂಲಕ, ನರ್ತನೆಯ ಮೂಲಕ, ಕೀರ್ತನೆಯ ಮೂಲಕ ಅವರು ಹೇಳ್ತಾ ಇದ್ರು. ಇದೇ ಇವರ ಒಂದು ಕೆಲಸವಾಗಿತ್ತು. ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಇವನ ವೈಶಿಷ್ಟ್ಯ. ಕಪಟಿಗಳು ಇವರ ಸದಾಚಾರ ಪ್ರಭಾವದಿಂದಾಗಿ ನೈಜ ಜಂಗಮರಾದದ್ದು ಅಂದ್ರೆ ಶಿವಭಕ್ತರಾಗಿದ್ದು. ನೋಡಿ, ಕಪಟಿಗಳನ್ನು ಕೂಡ ತಮ್ಮ ಒಂದು ನರ್ತನೆಯ ಮೂಲಕ, ಶಿವಾನುಭವ ಸಾರುವ ನರ್ತನೆಯ ಮೂಲಕ ಈ ಕಪಟಿಗಳು ಅಂದ್ರೆ ಮೋಸಗಾರರನ್ನು ಕೂಡ ಇವರ ಒಂದು ಸದಾಚಾರ ಪ್ರಭಾವದಿಂದಾಗಿ, ಇವರ ಈ ಒಂದು ನರ್ತನೆಯ ಪ್ರಭಾವದಿಂದಾಗಿ ಇವರು ಸಾರುತ್ತಿರುವಂತ ವಚನಗಳ ಮೂಲಕ ಅವರು ನಿಜವಾದ ಜಂಗಮರಾಗಿ ಅವರನ್ನ ಪರಿವರ್ತಿಸಿದ್ದಂತಹ ಒಂದು ಕೀರ್ತಿ ಗಟ್ಟಿವಾಳಯ್ಯ ಅವರಿಗೆ ಸಲ್ಲುತ್ತೆ. ಮದ್ದಳೆ ಬಾರಿಸುತ್ತಾ ನರ್ತಿಸುವಾಗಲೇ ಕೊನೆಯುಸಿರೆಳೆದರು. ಸೊ ಮದ್ದಳೆಯನ್ನ ನುಡಿಸ್ತಾ ಇವರು ನರ್ತನೆ ಮಾಡ್ತಾ ಇದ್ದ ಹಾಗೆ ಅವರು ತಮ್ಮ ಒಂದು ಕೊನೆಯುಸಿರಂದ್ರು ಅಂದ್ರೆ ತಾವು ತೀರ್ಕೊಂಡ್ರು ಅಂತ ಈ ಒಂದು ವಿಚಾರದಲ್ಲಿ ಹೇಳ್ತಿದ್ದಾರೆ. ನೋಡಿ, ಹೀಗೆ ವಚನಕಾರರು 12ನೆಯ ಶತಮಾನದ ವಚನಕಾರರ ಶರಣರು ಇವರು. ಅಂದ್ರೆ ಶಿವಭಕ್ತರನ್ನ, ವಚನಕಾರರನ್ನ ಶರಣರು ಅಂತ, ಜಂಗಮರು ಅಂತ ಕರೀತಾರೆ. ಈ ಒಂದು ವಚನಕಾರರ ಮೊದಲ ಹೆಸರು ಮುದ್ದಣ್ಣ. ಈಗ ಅವರನ್ನ ಗಟ್ಟಿವಾಳಯ್ಯ ಅಂತ ನಾವು ಕರಿತೀವಿ. ಹಾಗೆ ಇವರು ಕಪಟಿಗಳನ್ನು ಕೂಡ ಸರಿಯಾದ ಜಂಗಮರಾಗಿ, ನಿಜವಾದ ಭಕ್ತಿ ಇರುವ ಜಂಗಮರಾಗಿ ಪರಿವರ್ತನೆಗೊಳಿಸಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇವರು ನರ್ತಿಸ್ತಾ ತಮ್ಮ ಕೊನೆಯುಸಿರನ್ನ ಹೇಳಿದ್ರು. ಮುಂದೆ ಬನ್ನಿ. ಗಟ್ಟಿವಾಳಯ್ಯನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಗಳೆಲ್ಲ ವ್ಯರ್ಥವೆನ್ನುತ್ತಾನೆ. ಇವನ ವಚನದಲ್ಲಿ ಮೊದಲು ಬರೋದೇ ಏನು ಅಂದ್ರೆ ಡಾಂಬಿಕ ಭಕ್ತರ ನಡವಳಿಕೆಗಳು. ಡಾಂಬಿಕ ಅಂದ್ರೆ ತೋರ್ಪಡಿಕೆಗೆ ಭಕ್ತರು ಅಂತ ಹೇಳ್ಕೊಡೋದು. ಮೇಲ್ನೋಟಕ್ಕೆ ನಾನು ಭಕ್ತ, ನಾನು ಹಾಗೆ, ನಾನು ಶಿವಭಕ್ತ, ನಾನು ತುಂಬಾ ನನ್ನ ಪೂಜಿಸ್ತೀನಿ ಅಂತೆಲ್ಲ ನಡವಳಿಕೆ, ಅವರ ಒಂದು ಆ ಭಕ್ತನ ನಡವಳಿಕೆ ವ್ಯರ್ಥ ಅಂತ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದ್ದಾರೆ.
ನೆಕ್ಸ್ಟ್, ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ. ಭಕ್ತ ಅನ್ನೋವನು ವೇಷ ಹಾಕೊಂಡ ಮಾತ್ರಕ್ಕೆ ಅವನು ಭಕ್ತ ಆಗಲ್ಲ. ಶರಣರ ಗುಂಪಿನಲ್ಲಿ ಅವರು ಸೇರಲು ಅರ್ಹರಲ್ಲ ಎಂದು ಹೇಳ್ತಾರೆ. ಅಂದ್ರೆ ಅವರು ಅನರ್ಹರು, ಅರ್ಹರಲ್ಲ ಅಂದ್ರೆ ಯೋಗ್ಯತೆ ಇಲ್ಲದವರು. ಶರಣರ ಗುಂಪಿನಲ್ಲಿ ಸೇರ್ಲಿಕ್ಕೆ ಯೋಗ್ಯತೆ ಇಲ್ಲದವರು ಯಾರು? ವೇಷಧಾರಿ ಭಕ್ತರು. ವೇಷವನ್ನ ಹಾಕೊಂಡು ಜನರನ್ನ ಮೋಸ ಮಾಡುವಂಥವರು ಭಕ್ತರಾಗ್ಲಿಕ್ಕೆ ಅಥವಾ ಶರಣರ ಗುಂಪಿಗೆ ಸೇರ್ಲಿಕ್ಕೆ ಯೋಗ್ಯತೆ ಇಲ್ಲ. ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಇವನ ಧೈರ್ಯ ಪ್ರಶಂಸನೀಯ. ಅಂದ್ರೆ ತುಂಬಾ ಮೆಚ್ಚುಗೆ ಪಡ್ಕೊಳ್ಳುವಂತ ವಿಚಾರ ಇವರು ಮಾಡಿರುವಂತ ಕೆಲಸ. ಅಂದ್ರೆ ಗುರುಲಿಂಗ ಮತ್ತು ಜಂಗಮರ ಕಲ್ಪನೆಗೆ ಹೊಸದಾದಂತ ಒಂದು ಆಯಾಮವನ್ನ ಅವರು ತಂದುಕೊಟ್ಟಿದ್ದಾರೆ. ಆಯಾಮ ಅಂದ್ರೆ ಒಂದು ಹೊಸ ಒಂದು ರೀತಿಯನ್ನ ಅವರು ತಂದಿರುವಂಥದ್ದು ಎಲ್ಲರೂ ಮೆಚ್ಚಿಕೊಳ್ಳುವಂತ ಒಂದು ವಿಚಾರ ಅಂತ ಹೇಳ್ತಿದ್ದಾರೆ. ಈಗ ನಾವು ಇವರ ಒಂದು ವಚನಗಳಲ್ಲಿ ಏನೇನು ವಿಚಾರ ಇತ್ತು ಅಂದ್ರೆ ಇಲ್ಲಿ ಮುಖ್ಯವಾಗಿ ಕಾಣ್ತಿರೋದು ಅಂದ್ರೆ ಮೋಸ ಮಾಡುವಂತಹ, ವೇಷ ಹಾಕೊಂಡು ಮೋಸ ಮಾಡುವಂತ ಭಕ್ತರು ನಿಜವಾಗಿ ಅವರು ಭಕ್ತರಲ್ಲ ಅನ್ನೋದನ್ನ ಇವರಿಲ್ಲಿ ತಮ್ಮ ವಚನಗಳಲ್ಲಿ ತೋರ್ಪಡಿಸ್ತಿದ್ದಾರೆ, ಅಂದ್ರೆ ಹೇಳ್ಕೊತಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಳ್ತೀವಿ. ಮುಂದೆ ಆಶಯ ನೋಡೋಣ. ಈ ಒಂದು ವಚನದಲ್ಲಿ ಬರುವಂತ ಆಶಯ, ಉತ್ತಮರ ಸ್ನೇಹ ಹಿತವಾದದ್ದು, ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾದದ್ದು. ಉತ್ತಮರ ಸ್ನೇಹ ಹಿತವಾದದ್ದು, ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾದದ್ದು. ಅಂದ್ರೆ ಉತ್ತಮರು, ಒಳ್ಳೆಯವರ ಒಂದು ಸ್ನೇಹ ಮಾಡಿದ್ರೆ, ಗೆಳೆತನ ಮಾಡಿದ್ರೆ ಅದು ನಮಗೆ ಒಳ್ಳೆಯದನ್ನೇ ಕೊಡುತ್ತೆ. ಆ ಒಂದು ಗೆಳೆತನದಲ್ಲಿ ಏನೆಲ್ಲ ಇರಲ್ಲ, ರಾಗ ದ್ವೇಷ ಅನ್ನುವುದು ಇಲ್ಲದೆ ಇರುತ್ತೆ, ರಹಿತವಾದದ್ದು ಅಂದ್ರೆ ಇಲ್ಲದೆ ಇರುತ್ತೆ. ಅಲ್ಲಿ ಆ ಉತ್ತಮರೊಂದಿಗೆ ಸ್ನೇಹ ಗೆಳೆತನ ಏನ್ ಮಾಡ್ತೀವೋ ಆ ಒಂದು ಉತ್ತಮರು ಅನ್ನಿಸ್ಕೊಂಡಂತ ಸ್ನೇಹಿತರಲ್ಲಿ ರಾಗ ದ್ವೇಷ ಅಂದ್ರೆ ನಮ್ಮನ್ನ ಕಾಣುವಾಗ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಅಥವಾ ನಮ್ಮ ಒಂದು ಏಳಿಗೆಯನ್ನ ಬಯಸದೇ ಇರೋದು, ಅಥವಾ ನಮ್ಮನ್ನ ದ್ವೇಷಿಸುವಂತಹ ಮನೋಭಾವನೆ ಆ ಒಂದು ಒಳ್ಳೆಯ ಒಂದು ಸಂಬಂಧದಲ್ಲಿ ಇರಲ್ಲ ಅಂತ ಅವರು ಹೇಳ್ತಿದ್ದಾರೆ. ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ, ನಡೆ ನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ. ಅಂದ್ರೆ ನಿಯಮಗಳ ಇಕ್ಕಟ್ಟಿಗಿಂತ ಅಂದ್ರೆ ರೂಲ್ಸ್ ಅನ್ನೋದು ಇರುವಲ್ಲಿ ಇರಬೇಕು. ಅತಿಯಾದ ಒಂದು ನಿಯಮ ಮಾಡಿಬಿಟ್ರೆ ಏನಾಗುತ್ತೆ, ಅದು ಬಂಧನ ಅನ್ನಿಸ್ಕೊಳ್ಳುತ್ತೆ, ಅದೊಂಥರ ಜೈಲಿನ ತರ ಅನ್ನಿಸ್ಕೊಳ್ಳುತ್ತೆ. ಅಂತಹ ಬಂಧನದ ಒಂದು ಬಾಂಧವ್ಯ ಮಧುರವಾಗಿರಲ್ಲ. ಅದು ಯಾವತ್ತೂ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯ ಇರಬೇಕು. ನಮ್ಮ ಬಂಧನ ಅಂದ್ರೆ ತುಂಬಾ ನಿಯಮಗಳನ್ನ ಹಾಕ್ಬಿಟ್ಟು ಒಂದು ಸಂಬಂಧವನ್ನ ಬೆಳೆಸ್ಕೊಂಡ್ರೆ ಅದು ಬಂಧ ಅಂದ್ರೆ ಮಧುರವಾದ ಬಾಂಧವ್ಯ ಅನ್ನಿಸ್ಕೊಳ್ಳಲ್ಲ. ಒಂದು ಬಾಂಧವ್ಯ, ಒಂದು ಸಂಬಂಧ ಒಳ್ಳೆ ರೀತಿಯಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಏನಿರ್ಬೇಕು, ಮಧುರವಾದಂತಹ ಒಂದು ಬಾಂಧವ್ಯ ಇರಬೇಕು. ನಡೆ ನುಡಿ ಪ್ರಮಾಣಬದ್ಧವಾಗಿರ್ಬೇಕು. ನಡೆ ನುಡಿಯಲ್ಲಿ ಕರೆಕ್ಟ್ ಆಗಿರ್ಬೇಕು, ಸರಿಯಾಗಿದ್ರೆ ಆ ಒಂದು ಸಂಬಂಧ ಚೆನ್ನಾಗಿರುತ್ತೆ. ಅದು ಬಿಟ್ಟು ನೀನು ನನ್ನ ಜೊತೆ ಈ ತರ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅಂದ್ರೆ ಆ ಸಂಬಂಧ ತುಂಬಾ ಕಷ್ಟವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸೊ ಈಗ ನಾವು ಗಟ್ಟಿವಾಳಯ್ಯ ಅವರ ವಚನದ ಮೊದಲ ಒಂದು ಪ್ಯಾರಾಗ್ರಾಫ್ ಅನ್ನ ಓದೋಣ. ಇರಿವ ಕೈದಿಂಗೆ ದಯಧರ್ಮದ ಮೊನೆಯುಂಟೆ, ಕಾಳೋಗರನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ, ಎನಗೆ ನಿಮ್ಮೊಳಗಿನ್ನೇತರ ಮಾತು, ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಇಲ್ಲಿ 3 ಚಿತ್ರಗಳನ್ನ ನೋಡ್ತಾ ಇದ್ದೀರಾ ನೀವು. ಅಲ್ಲಿ ಒಂದು ಹಾವು, ಕಾಳಿಂಗ, ಸರ್ಪವನ್ನ ನೋಡ್ತಿದ್ದೀರಾ. ಎರಡನೇದು ಆಯುಧ, ಕತ್ತಿಯನ್ನ ನೋಡ್ತಾ ಇದ್ದೀರಾ. ಮತ್ತೆ ಅಂದ್ರೆ ಒಂದು ವೇಷಧಾರಿಗಳು, ಭಕ್ತಿಯೇ ಇಲ್ಲದಂತ ಒಂದು ಮೋಸಗಾರರ ಒಂದು ಚಿತ್ರವನ್ನ ನೋಡ್ತಿದ್ದೀರಾ. ಈಗ ಇಲ್ಲಿ ಇವ್ರು ಹೇಳ್ತಿರೋದನ್ನ ನೋಡಿ, ಗಟ್ಟಿವಾಳಯ್ಯ ಅವರು ಹೇಳ್ತಿದ್ದಾರೆ ತಮ್ಮ ವಚನದ ಮೂಲಕ, ಇರಿವ ಕೈದಿಂಗೆ ದಯಾಧರ್ಮದ ಮೊನೆಯುಂಟೆ. ಇರಿವ ಕೈದಿಂಗೆ, ಇರಿವ ಅಂದ್ರೆ ಯಾರು? ಅಲ್ಲಿ ನೋಡಿ, ಕೊಲ್ಲುವ, ತಿವಿಯುವ, ಕತ್ತರಿಸುವ. ಇರಿವ ಅಂದ್ರೆ ಕೊಲ್ಲಲಿಕ್ಕೆ ರೆಡಿಯಾಗಿರುವಂತಹ ಆ ಒಂದು ಕತ್ತಿ ಏನಿದೆ, ಕತ್ತಿಗೆ ದಯಾಧರ್ಮದ ಮೊನೆಯುಂಟೆ. ಅದಕ್ಕೇನಾದ್ರೂ ದಯಾ ಧರ್ಮ ಕರುಣೆ ಅನ್ನುವಂತ ಒಂದು ಮನಸ್ಸಿದೆಯಾ ಅಂತ ಕೇಳ್ತಿದ್ದಾರೆ. ಮೊನೆ ಅಂದ್ರೆ ತುದಿ, ಮೊನೆಯುಂಟೆ ಅಂದ್ರೆ
ತುದಿಯುಂಟ. ಕೈದು ಅಂದ್ರೆ ಆಯುಧ, ಕೈದು ಅಂದ್ರೆ ಆಯುಧ. ನೋಡಿ, ಇರಿವ ಕೈದಿಂಗೆ, ಕೈದಿಂಗೆ ಅಂದ್ರೆ ಇದು ಆಯುಧ, ನೋಡ್ಕೊಳ್ಳಿ ಅಲ್ಲಿದೆ ಆಯುಧ. ನೆಕ್ಸ್ಟ್, ದಯಧರ್ಮದ ಮೊನೆಯುಂಟೆ, ತುದಿಯುಂಟೆ ಅಂದ್ರೆ ದಯಾಧರ್ಮ ಅನ್ನುವಂತ ಮನ್ಸುಂಟ, ಅದಕ್ಕೇನಾದ್ರೂ ಕೊನೆಯುಂಟಾ. ಕಾಳೋಗರನ ದಾಡೆಯಲ್ಲಿ ಅಮೃತದ ಸುದೆಯುಂಟೆ. ಇಲ್ಲಿ ಇರಿವ ಕೈದಿಂಗೆ ದಯಧರ್ಮದ ಮೊನೆಯುಂಟೆ ಅಂದ್ರೆ ಕೊಲ್ಲಬೇಕು ಅಂತ ಒಂದು ಕತ್ತಿನ ತಗೊಂಬಂದಾಗ ಆ ಕತ್ತಿ ಏನ್ ಮಾಡುತ್ತೆ, ಆ ಮನುಷ್ಯನನ್ನಾಗಿರ್ಬೋದು, ಪ್ರಾಣಿಯನ್ನಾಗಿರ್ಬೋದು, ಯಾರನ್ನೇ ಆಗಿರ್ಬೋದು, ಕೊಲ್ಲಬೇಕು ಅಂದ್ಮೇಲೆ ಕೊಂದೇ ಕೊಲ್ಲುತ್ತೆ. ಅದಕ್ಕೆ ಯಾವುದೇ ಒಂದು ದಯಾಧರ್ಮ ಇಲ್ಲ, ಕರುಣೆ ಅನ್ನೋದು ಇರೋದಿಲ್ಲ, ಬರೀ ಕೊಲ್ಲಬೇಕು ಅನ್ನೋದೊಂದೇ ಅದರ ಒಂದು ಕೆಲಸ ಆಗಿರುತ್ತೆ. ಈಗ ನಿಮಗೆ ಓದಬೇಕು ಅಂದ್ರೆ ಓದಬೇಕು ಅಷ್ಟೇ, ಅದು ಬಿಟ್ಟು ಕೆಲಸ ಮಾಡಬೇಕು ಅಥವಾ ಆಟ ಆಡಬೇಕು, ಅಲ್ಲಿ ಓಡಬೇಕು ಇಲ್ಲಿ ಓಡಬೇಕು, ಈ ಸಮಯವನ್ನ ಹಾಳು ಮಾಡಿಕೊಂಡ್ರೆ ನಿಮಗೆ ಮತ್ತೆ ಆ ಓದುವ ಸಮಯ ಸಿಗಲ್ಲ ಅನ್ನೋ ತರ ಇಲ್ಲಿ ಕತ್ತಿ ಅನ್ನುವಂಥದ್ದೇನಿದೆ, ಈ ತರ ಶಾರ್ಪ್ ಆಗಿರುವಂತ ಒಂದು ಕೊಲ್ಲಬೇಕು ಅಂದ್ರೆ ಆ ಮನುಷ್ಯನನ್ನ ಅಥವಾ ಪ್ರಾಣಿಯನ್ನ ಕೊಂದೇ ಕೊಲ್ಲಬೇಕು ಅನ್ನೋದೊಂದೇ ಅದರ ಏಮ್ ಆಗಿರುತ್ತೆ, ಗುರಿಯಾಗಿರುತ್ತೆ. ಅದು ಬಿಟ್ಟು ಅಯ್ಯೋ ಮನುಷ್ಯನನ್ನ ಚುಚ್ಚಿದ್ರೆ ಆ ಮನುಷ್ಯನಿಗೆ ನೋವಾಗುತ್ತೆ ಅಥವಾ ಪ್ರಾಣಿಗೆ ನೋವಾಗುತ್ತೆ, ಕೊಂದ್ಬಿಟ್ರೆ ಸತ್ತೋಗ್ತಾರೆ, ಅದಕ್ಕೆ ಜೀವ ಹೋಗ್ಬಿಡುತ್ತೆ ಅನ್ನುವಂತ ಏನಾದ್ರೂ ಒಂದು ಮನಸ್ಸಿರುತ್ತಾ ಅಂತ ಕೇಳ್ತಾ ಇದ್ದಾರೆ. ಉದಾಹರಣೆಗಳನ್ನ ಕೊಡುವುದರ ಮೂಲಕ ಹೇಳ್ತಿದ್ದಾರೆ ಇಲ್ಲಿ. ಕಾಳೋಗರ ಅಂದ್ರೆ ಯಾರು? ವಿಷಶರ್ಪ, ವಿಷ ತುಂಬಿರುವಂತಹ, ತುಂಬಾ ವಿಷವನ್ನ ಮೈ ತುಂಬ ತುಂಬಿಕೊಂಡಿರುವಂತ ಆ ಸರ್ಪ ಏನಿದೆ, ದಾಡೆಯಲ್ಲಿ ಅಂದ್ರೆ ಅದರ ಕೋರೆ ಹಲ್ಲಿನಲ್ಲಿ, ಅದರ ಹಲ್ಲುಗಳಲ್ಲಿ ಏನಿರುತ್ತೆ ವಿಷವನ್ನ ತುಂಬಿಕೊಂಡಿರುತ್ತೆ. ಆ ದಾಡೆಯಲ್ಲಿ ಅಮೃತದ ಸುದೆಯುಂಟೆ, ಅಲ್ಲಿ ಏನಿರುತ್ತೆ ವಿಷ. ಆ ಕಾಳೋಗರನ ದವಡೆಯಲ್ಲಿ ಆ ಹಲ್ಲಿನಲ್ಲಿ ಏನಿರುತ್ತೆ ವಿಷವೇ ತುಂಬಿರುತ್ತೆ. ಸುದೆಯುಂಟೆ, ಅಲ್ಲಿ ಹಾಲು ಅಮೃತ ಏನಾದ್ರೂ ಇದೆಯಾ? ಇಲ್ಲ, ಅಲ್ಲಿ ಏನಿರುತ್ತೆ, ಅಲ್ಲಿ ಬರೀ ಇರೋದು ವಿಷ ಮಾತ್ರ. ಆ ಒಂದು ಕಾಳಿಂಗ ಸರ್ಪ ಯಾವುದೇ ಆಗಿರ್ಬೋದು, ಆ ಒಂದು ಹಾವಿನ ದವಡೆಯಲ್ಲಿ ಏನಿರುತ್ತೆ ಅಮೃತ ಯಾವತ್ತೂ ಇರಕ್ ಸಾಧ್ಯ ಇಲ್ಲ. ನೀವು ಅದಕ್ಕೆ ಎಷ್ಟೇ ಹಾಲನ್ನ ಸುರಿದ್ರು ಕೂಡ, ಅದು ಹಾಲು ಕುಡಿದ್ರು ಕೂಡ ಅದು ನಮಗೆ ವಿಷವನ್ನೇ ಕಾರುತ್ತೆ. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ. ಕೂಟ ಅಂದ್ರೆ ಬೆರೆಯುವುದು. ಕೂಟವ ಕೂಡಿ ಸಮಯ ನೊಂದಲ್ಲಿ ಅಂದ್ರೆ ವೇಸ್ಟ್ ಮಾಡದಲ್ಲಿ. ಕೂಟವ ಕೂಡಿ ಅಂದ್ರೆ ಎಲ್ಲರೂ ಕೂಡ್ಕೊಂಡು ಸಮಯವನ್ನ ವ್ಯರ್ಥವಾಗಿ ಕಳೆದ್ರೆ ಸಮಯ ನೊಂದಲ್ಲಿ ಅಜಾತನ ಬಲ್ಲರೆ. ಅಂದ್ರೆ ಅಜಾತ ಅಂದ್ರೆ ಶಿವನನ್ನ ಗುಡ್ಡೆಯಾಗಿ ರಾಶಿಯಾಗಿ ಭಕ್ತರು ಸೇರ್ಕೊಂಡು ಅಲ್ಲಿ ಬಲಿ ಕಾಲಹರಣ ಆಗುತ್ತೆ ವಿನಃ ಅಲ್ಲಿ ಶಿವನನ್ನ ನೆನೆಲಿಕ್ಕೆ ಸಾಧ್ಯ ಇದೆಯಾ? ಎನಗೆ ನಿಮ್ಮೊಳಗಿನ್ನೇತರ ಮಾತು. ಈ ಮೇಲಿನ ಈ 3 ಉದಾಹರಣೆಗಳನ್ನ ಕೊಡ್ತಾ, ಆಯುಧ ಕೊಲ್ಲಿಕ್ಕೆ ಅಂತಾನೆ ಇರೋದು, ಅದಕ್ಕೆ ಕರುಣೆ ಪ್ರೀತಿ ಏನಿರಲ್ಲ. ಕಳಿಂಗನ ದವಡೆಯಲ್ಲಿ ಹಲ್ಲಿನಲ್ಲಿ ವಿಷನೇ ಇರೋದು, ಅಮೃತದ ಅಥವಾ ಹಾಲಿರಲ್ಲ. ಹಾಗೆ ಕೂಟವ ಕೂಡಿ ಎಲ್ಲಾ ಗುಡ್ಡೆ ಸೇರ್ಕೊಂಡು ಗುಂಪಾಗಿ ಸೇರ್ಕೊಂಡು ಪೂಜೆ ಪುರಸ್ಕಾರ ಮಾಡಿದ್ರು ಸೇರಿದಲ್ಲಿ ಸಮಯ ವ್ಯರ್ಥ ಆಗುತ್ತೆ ವಿನಃ ಅಲ್ಲಿ ಅಜಾತನ ಬಲ್ಲರೆ. ಅಲ್ಲಿ ಶಿವನನ್ನ ನಾವು ತಿಳ್ಕೊಳಕ್ಕೆ, ಶಿವನ ಬಗ್ಗೆ ತಿಳ್ಕೊಳಕ್ಕೆ, ಶಿವನ ಧ್ಯಾನ ಮಾಡ್ಲಿಕ್ಕೆ ಅಥವಾ ಶಿವನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ನನಗೆ ನಿಮ್ಮೊಳಗಿನ್ನೇತರ ಮಾತು, ನನಗೆ ಇನ್ಯಾವ ತರ ಮಾತು, ನಿಮ್ಮಂತ ಒಂದು ತೋರ್ಪಡಿಕೆಯ ಒಂದು ಭಕ್ತಿಯನ್ನ ತೋರಿಸುವಂತ ಜನರ ಜೊತೆ ನನಗೆ ಯಾವುದೇ ರೀತಿಯ ಮಾತುಕತೆ ಇಷ್ಟ ಇಲ್ಲ. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು. ವೇಷಧಾರಿಗಳು ಅಂದ್ರೆ ವೇಷ ಹಾಕೊಂಡು ನಾನು ಭಕ್ತ, ನಾನು ಶಿವಭಕ್ತ ಆಗಿರ್ಬೋದು ಅಥವಾ ಯಾವುದೇ ದೇವರ ಭಕ್ತ ಅಂತ ವೇಷ ಹಾಕೊಂಡು ಅಥವಾ ಬೂಟಾಟಿಕೆಯ ಒಂದು ಡಾಂಬರಿಕ ಒಂದು ಆಡಂಬರದ ಒಂದು ತೋರ್ಪಡಿಕೆಯ ಭಕ್ತಿಯನ್ನು ತೋರಿಸುವಂತ ವ್ಯಕ್ತಿಗಳು ಶರಣರ ಕೂಟದಿಂದ ದೂರ ಇರಬೇಕು, ಅವರು ಯೋಗ್ಯರಲ್ಲ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೇ. ಅಂದ್ರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅನ್ನೋದು ಇವರ ಅಂಕಿತ ನಾಮ, ಗಟ್ಟಿವಾಳಯ್ಯ ವಚನಕಾರರ ಅಂಕಿತ ನಾಮ, ನೆನಪಿಟ್ಕೊಳ್ಳಿ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಎಂದೆ.
ಇವ್ರು ಯಾರು? ನಮ್ಮ ಶರಣರ ಕೂಟಕ್ಕೆ, ನಿಜವಾದ ಭಕ್ತರ ಕೂಟಕ್ಕೆ ಯೋಗ್ಯರಲ್ಲ ಇಂಥ ವೇಷಧಾರಿಗಳು ಅಂತ ಗಟ್ಟಿವಾಳಯ್ಯ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ವಚನ ನೋಡಿ. ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ, ಗಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಾಯಿತು ನೋಡ, ನಗೆ ಹೊಗೆ ವಣ್ಣಿಯಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಇನ್ನೊಂದ್ಸಲ ನೋಡ್ಕೊಳ್ಳಿ. ತಪವೆಂಬುದು ಬಂಧನ, ನೇಮವೆಂಬುದು ತಗವು, ಶೀಲವೆಂಬುದು ಸೂತಕ, ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಾಯಿತು ನೋಡ, ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು. ಇಲ್ಲಿ ನೋಡಿ, ಅಲ್ಲಿ ಚಿತ್ರದಲ್ಲಿ ಕಾಣೋ ಹಾಗೆ ಎಲ್ಲಾ ರೀತಿಯ ಬಂಧನ. ಬಂಧನ ಅಂದ್ರೆ ಆ ತರ ಚೈನ್ ಹಾಕೊಂಡು ಕೂತ್ಕೊಳ್ಳೋ ಹಾಗೆ. ಅಂದ್ರೆ ಗಟ್ಟಿವಾಳಯ್ಯ ಹೇಳೋ ಪ್ರಕಾರ ಬಂಧನ ಮುಕ್ತವಾಗಿ ನಾವು ದೇವರಲ್ಲಿ ಭಕ್ತಿಯನ್ನ ತೋರಿಸ್ಬೇಕು. ತಪ ಅನ್ನೋದು, ತಪಸ್ಸು ಅನ್ನೋದು ಹೇಗಿರ್ಬೇಕು ಅಂದ್ರೆ ಬಂಧನದಿಂದ ಇದ್ರೆ ಅದು ನಿಜವಾಗಿ ತಪಸ್ಸು ಅನ್ನಿಸ್ಕೊಳ್ಳಲ್ಲ. ತಪ, ವ್ರತ ಏನೇ ಮಾಡಿದ್ರು ಅದಕ್ಕೆ ಇದೇ ರೀತಿ ಇರಬೇಕು, ಹೊಟ್ಟೆ ಹಸ್ಕೊಂಡೇ ನೀನು ದೇವರನ್ನ ಪ್ರಾರ್ಥಿಸ್ಬೇಕು, ಬೆಳಿಗ್ಗೆ ಇಷ್ಟೊತ್ತಿಗೆ ಎದ್ದು ಹೇಳ್ಬೇಕು, ಏನೇನೋ ಒಂದು ರೂಲ್ಸ್ಗಳು, ಒಂದು ಏನು ರೀತಿ ನಿಯಮಗಳನ್ನ ಮಾಡ್ತೀವಲ್ಲ, ಆ ಹಲವಾರು ನಿಯಮಗಳನ್ನ ಮಾಡಿ ವ್ರತ ಮಾಡೋದು ವೇಸ್ಟ್, ವ್ಯರ್ಥ, ಪ್ರಯೋಜನವಿಲ್ಲ. ಅದು ಬಂಧನದ ಸಮ, ಅಂದ್ರೆ ಒಂದು ಬಂಧಿಸಿದಂತೆ, ಜೈಲಿನಂತೆ ಅದು ಅಂತ ಹೇಳ್ತಾರೆ. ಅಲ್ಲಿ ಯಾವತ್ತು ಭಕ್ತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೇಮವೆಂಬುದು ತಗವು, ನೇಮವೆಂಬುದು ತಗವು, ಕಟ್ಟುಪಾಡು. ತಗವು ಅಂದ್ರೆ ಕಟ್ಟುಪಾಡು. ನೇಮ ಅಂದ್ರೆ ನಾವು ಒಂದು ತಪಸ್ಸು, ಒಂದು ತಪ, ವ್ರತ ಏನ್ ಮಾಡ್ತೀವಿ ಅದಕ್ಕೆ ನೇಮ, ಬಂಧನ, ಆ ನಿಯಮ ಮತ್ತೆ ಕಟ್ಟುಪಾಡುಗಳು ಏನಿದೆ ಅದು ಶೀಲವೆಂಬುದು ಸೂತಕ. ಇದೆಲ್ಲ ನಾವು ಒಂದು ಭಕ್ತಿ, ದೇವರಲ್ಲಿ ಒಂದು ಭಕ್ತಿ ಮಾಡಬೇಕು ಅಂದ್ರೆ, ವ್ರತ ಮಾಡಬೇಕು ಅಂದ್ರೆ ಈ ರೀತಿಯ ಒಂದು ಬಂಧನ ಅಥವಾ ಈ ರೀತಿಯ ಒಂದು ನಿಯಮಗಳು ಅಥವಾ ಕಟ್ಟುಪಾಡುಗಳನ್ನ ವಿಧಿಸ್ಬಿಟ್ರೆ ಏನಾಗುತ್ತೆ, ಅದು ಯಾವ ರೀತಿ ಆಗುತ್ತೆ ಅಂದ್ರೆ ಸೂತಕತ್ತರ. ಸೂತಕ ಅಂದ್ರೆ ಶೀಲವೆಂಬುದು ಸೂತಕ ಅಂದ್ರೆ ಈ ರೀತಿ ಎಲ್ಲಾ ಕಟ್ಟುಪಾಡುಗಳನ್ನ ಹಾಕೊಂಡು ವ್ರತವನ್ನ ಮಾಡಿದಾಗ ಅಲ್ಲಿ ಯಾವುದೇ ಒಂದು ರೀತಿಯ ಭಕ್ತಿ ಇರಲ್ಲ, ನಿಜವಾದ ಭಕ್ತಿ ಇರಲ್ಲ. ಅದು ಸೂತಕತ್ತರ. ಸೂತಕ ಅಂದ್ರೆ ಏನು? ಮೈಲಿಗೆ ಆದಾಗೆ, ಮೈಲಿಗೆ ಆದಾಗೆ ಒಂದು ನಿರ್ಬಂಧದಿಂದ ಮಾಡುವಂತ ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪುರಸ್ಕಾರ ಆಗಿರ್ಬೋದು, ಅದು ಹೇಗೆ ಅಂದ್ರೆ ಒಂದು ಸೂತಕತ್ತರ. ಸೂತಕ ಅಂದ್ರೆ ಮೈಲಿಗೆ ಆದಾಗೆ, ಅದು ಏನೂ ಪ್ರಯೋಜನ ಇಲ್ಲ. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಾಯಿತು ನೋಡ. ಕಟ್ಟಿನ ಭಾಷೆ ಅಂದ್ರೆ ಏನು ಅಂದ್ರೆ ವಚನ ಭ್ರಷ್ಟವಾಗುವುದು. ಕಟ್ಟಿನ ವ್ರತದ ಭಾಷೆ ಎಂಬುದು ನಗೆಗೇಡಾಯಿತು ನೋಡ, ನಗೆ ಹೊಗೆ ವಣ್ಣಿದಲ್ಲಿ ಹೊಗೆ ಜಗವಾದಂಡೆ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ. ಅಂದ್ರೆ ಈ ತರದ ಎಲ್ಲಾ ರೀತಿಯ ಒಂದು ಕಟ್ಟುಪಾಡುಗಳು, ಬಂಧನದಲ್ಲಿ ಮಾಡುವಂತ ವ್ರತಗಳಾಗಿರ್ಬೋದು, ಪೂಜೆಗಳಾಗಿರ್ಬೋದು, ಅದು ಸೂತಕತ್ತರ. ಅಂದ್ರೆ ಯಾವುದೇ ರೀತಿಯ ಒಂದು ಒಳ್ಳೆಯದನ್ನ ನಾವು ಅದರಿಂದ ಎಕ್ಸ್ಪೆಕ್ಟೇಷನ್ ಮಾಡಕ್ಕಾಗಲ್ಲ. ಮತ್ತೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ರೀತಿಯ ಒಂದು ಕಟ್ಟುಪಾಡುಗಳಿಂದ, ಈ ಬಂಧನದಿಂದ ಈ ರೀತಿಯೇ ವ್ರತ ಪೂಜೆಗಳನ್ನ ಮಾಡಿದ್ರೆ ದೇವರು ಒಲಿತಾನೆ ಅನ್ನುವಂತ ನಂಬಿಕೆಯನ್ನು ಇಟ್ಕೊಂಡು ಮಾಡಿದ್ರೆ ಅದು ನಗೆಪಾಟಿಗೆ ಆಗುತ್ತೆ. ನಗೆಗೇಡಾಯಿತು ಅಂದ್ರೆ ಎಲ್ರು ನಗುವಂತ ರೀತಿ, ಅದು ಒಂಥರ ಏನು ತಮಾಷೆ ರೀತಿ ಆಗ್ಬಿಡುತ್ತೆ. ಆ ತರದ ಭಕ್ತಿ ಬೇಡ ಅಂತ ಗಟ್ಟಿವಾಳಯ್ಯ ಹೇಳ್ತಾರೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಡು, ನಿಲ್ಲು, ಈ ತರದ ಒಂದು ಭಕ್ತಿ ನನಗೆ ಬೇಡ ಅಂತ ನಮ್ಮ ಶಿವನೇ ಹೇಳ್ತಾ ಇದ್ದಾನೆ ಅಂತ ಗಟ್ಟಿವಾಳಯ್ಯ ಅವರು ಎರಡನೆಯ ಒಂದು ಪದ್ಯದಲ್ಲಿ ಹೇಳ್ತಿದ್ದಾರೆ, ವಚನದಲ್ಲಿ. ನೆಕ್ಸ್ಟ್, ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮವ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಭಾಷಹೀನರ ಕಂಡು ನಾಚಿಕೆಯಾಯಿತು, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ಈ ಒಂದು
ವಚನದಲ್ಲಿ ಏನ್ ಹೇಳ್ತಾರೆ? ತನುವ ಮರೆಯಬೇಕೆಂದು ಗುರುವ ತೋರಿ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು ಜಂಗಮನ ತೋರಿ, ಲೇಸ ಮರೆತು ಕಷ್ಟಕ್ಕೆ ಕಡಿದಾಡುವ ಬಾಸಿ ಈ ನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆ. ತನುವ ಮರೆಯಬೇಕೆಂದು ಗುರುವನ್ನ, ಮನವ ಮರೆಯಬೇಕೆಂದು ಲಿಂಗವ ತೋರಿ, ಧನವ ಮರೆಯಬೇಕೆಂದು, ಇಲ್ಲಿ ನೋಡಿ ತನು ಧನ ಮನ ಅಂದ್ರೆ ತನು ಮನ ಧನ ಅಂದ್ರೆ ಹಣ, ಮನಸ್ಸು, ದೇಹ ಇವುಗಳು ಶುದ್ಧವಾಗಿರ್ಬೇಕು. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಬರೀ ಗುರು, ಲಿಂಗ, ಜಂಗಮ, ಇಲ್ಲಿ ಮೂರು ಬರುತ್ತೆ. ಗುರು, ಲಿಂಗ, ಜಂಗಮ. ಗುರು, ಲಿಂಗ, ಜಂಗಮ ಈ ಮೂರು ಹೇಗಿರ್ಬೇಕು ಅಂದ್ರೆ ತೋರಿಕೆಗಾಗಿ ಇರಬಾರ್ದು, ಇನ್ನೊಬ್ರು ನೋಡ್ಲಿಕ್ಕೋಸ್ಕರ ಇರಬಾರ್ದು. ಮನಸ್ಸಿನಲ್ಲಿ ಗುರು ಇರಬೇಕು, ಮನಸ್ಸಿನಲ್ಲಿ ಲಿಂಗ ಇರಬೇಕು, ಹಾಗೆ ಮನಸ್ಸಿನಲ್ಲಿ ಜಂಗಮ ಇರಬೇಕು. ಅದು ಬಿಟ್ಟು ಹಣದ ಆಸೆಗೋಸ್ಕರ, ಜನರು ನೋಡ್ಲಿ ಅನ್ನೋದಕ್ಕೋಸ್ಕರ, ಅಥವಾ ಒಂದು ಜನರು ಇಷ್ಟಪಡ್ಲಿ ಅನ್ನೋದಕ್ಕೋಸ್ಕರ, ಅಥವಾ ಕೆಲವರು ಮೋಸ ಮಾಡ್ಲಿಕ್ಕೋಸ್ಕರ ಈ ಒಂದು ಜಂಗಮನ ರೂಪವನ್ನ ಧರಿಸ್ಕೊಳ್ಳೋದು, ವೇಷ ಹಾಕೊಳ್ಳೋದು, ಲಿಂಗವನ್ನ ಧರಿಸ್ಕೊಳ್ಳೋದು, ಗುರು ಅನ್ನಿಸ್ಕೊಳ್ಳೋದು, ಈ ತರ ಮಾಡಿದ್ರೆ ಅದು ಶಿವ ಮೆಚ್ಚುವಂಥದ್ದಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಗುರು, ಲಿಂಗ, ಜಂಗಮ ಅನ್ನುವಂತಹ ಮೂರು ನಿಜವಾದ ಶಿವಶರಣನ ಸನ್ಮಾರ್ಗ. ಈ ಮೂರು ಗುರು, ಲಿಂಗ, ಜಂಗಮ ಏನಿದೆ ಅದು ಸರಿಯಾಗಿ ಇದ್ರೆ ಶಿವನ ಹತ್ರ ಹೋಗ್ಬೋದು, ಶಿವನ ಭಕ್ತಿಯನ್ನ ನಾವು ಪಡ್ಕೋಬಹುದು. ಅದು ಶಿವನೆಡೆಗೆ ಹೋಗುವಂತಹ ಸನ್ಮಾರ್ಗ, ಒಳ್ಳೆಯ ಒಂದು ದಾರಿ ಅದು. ಇದು ಶುದ್ಧವಾಗಿರ್ಬೇಕು ಅಂತ ಗಟ್ಟಿವಾಳಯ್ಯ ಅವರು ಈ ಒಂದು ವಚನದಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಏನಿರಬಾರ್ದು? ಹಣದ ಆಸೆಗೋಸ್ಕರ, ಹಣಕ್ಕೋಸ್ಕರ, ಅಥವಾ ಒಂದು ವೇಷವನ್ನ ಶೋಕಿಗೋಸ್ಕರ, ತೋರ್ಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಮಾಡಿದ್ರೆ ನಮಗೆ ಅದರಿಂದ ಕಷ್ಟ ಆಗತ್ತೆ. ಮತ್ತೆ ಭಾಷೆ ಅಂದ್ರೆ ನಾಚಿಕೆ ಆಗತ್ತೆ. ಭಾಷೆ ಹೀನ ಅಂದ್ರೆ ವಚನವನ್ನ ಭ್ರಷ್ಟ ಮಾಡೋದು, ಅಂದ್ರೆ ವಚನ ಭ್ರಷ್ಟರಾಗೋದು. ಮಾತು ಕೊಟ್ಟು ಮಾತನ್ನ ಕಳ್ಕೊಂಡ್ರೆ ಅಂಥವ್ರನ್ನೆಲ್ಲ ನಾವೇನಂತ ನಗಾಡ್ತೀವಿ, ನಾಚಿಕೆ ಆಗುತ್ತೆ. ಇಂತಹ ಒಂದು ಜಂಗಮರನ್ನ ನೋಡಿದಾಗ, ಇಂತಹ ಒಂದು ಭಕ್ತರನ್ನ ನೋಡಿದಾಗ ನನಗೆ ನಿಜವಾಗಿ ನಾಚಿಕೆ ಆಗುತ್ತೆ. ನಿಜವಾಗಿ ಏನಿರಬೇಕು ಭಕ್ತನಲ್ಲಿ? ಗುರು, ಲಿಂಗ, ಜಂಗಮ ಅನ್ನೋ ಒಂದು ಸನ್ಮಾರ್ಗದಲ್ಲಿ ನಾವು ನಡೆದ್ರೆ ಶಿವಭಕ್ತಿಯನ್ನ ಪಡ್ಕೊಳ್ಬಹುದು. ಅದು ಬಿಟ್ಟು ಧನದ ಆಸೆಗೋಸ್ಕರ, ಹಣದ ಆಸೆಯಿಂದ ಅಥವಾ ಇದರಿಂದ ನಾವು ಯಾವುದನ್ನು ತೋರಿಸ್ಕೊಳ್ಬಾರ್ದು ಅಂತ ಹೇಳ್ತಾ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂತಾರೆ. ಅಂದ್ರೆ ಇವರೆಲ್ಲ ನನ್ನ ಭಕ್ತರಲ್ಲ ಅಂತ ಶಿವ ಹೇಳ್ತಾ ಇದ್ದಾನೆ. ಇವರೆಲ್ಲ ಭಕ್ತರಲ್ವೇ ಅಲ್ಲ, ಇವರು ಡಾಂಬರಿಕ ಆಡಂಬರದ ಭಕ್ತಿಯನ್ನ ತೋರಿಸುವಂಥವ್ರು. ಈ ಭಕ್ತರಲ್ಲಿ ಏನಿರಬೇಕು? ಒಳ್ಳೆಯ ಸನ್ಮಾರ್ಗ ಇರಬೇಕು, ಒಳ್ಳೆಯ ಒಂದು ಭಕ್ತಿ ಇರಬೇಕು, ಶುದ್ಧವಾದ ಭಕ್ತಿ ಇರಬೇಕು ಅಂತ ಗಟ್ಟಿವಾಳಯ್ಯ ಅವರು ತಮ್ಮ ಈ ಮೂರು ವಚನಗಳಲ್ಲಿ ಹೇಳ್ತಿದ್ದಾರೆ. ಗಟ್ಟಿವಾಳಯ್ಯ ಅವರು ಹೇಳೋ ಪ್ರಕಾರ ತಮ್ಮ ವಚನಗಳಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಶಿವಭಕ್ತಿ ಇರಬೇಕು ಅಂದ್ರೆ ಹೇಗಿರ್ಬೇಕು? ಅವರ ನಡೆ ನುಡಿಯಲ್ಲಿ ಕೂಡ ಒಳ್ಳೆಯತನ ಇರಬೇಕು, ಸತ್ಯ ಇರಬೇಕು, ನ್ಯಾಯ ಇರಬೇಕು, ಆ ಭಕ್ತಿ ಇರಬೇಕು, ಶುದ್ಧವಾದ ಭಕ್ತಿ ಇರಬೇಕು. ಮನಶುದ್ಧಿಯಾಗಿ ಶಿವನನ್ನ ನಾವು ನೆನೆಸ್ಕೊಳ್ಬೇಕು. ಇಲ್ಲ ಅಂದ್ರೆ ಅವ್ರು ಯಾರೂ ಜಂಗಮರಾಗ್ಲಿಕ್ಕೆ ಅಥವಾ ಗುರುಗಳಾಗ್ಲಿಕ್ಕೆ, ಲಿಂಗಗಳನ್ನ ಧರಿಸ್ಲಿಕ್ಕೆ ಅಥವಾ ಶರಣರ ಗುಂಪಿಗೆ ಸೇರ್ಲಿಕ್ಕೆ ಯೋಗ್ಯರಲ್ಲ ಅಂತ ಗಟ್ಟಿವಾಳಯ್ಯ ಅವರು ತಮ್ಮ ಈ ಮೂರು ವಚನಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ನಾವು ಈ ಗಟ್ಟಿವಾಳಯ್ಯ ಅವರ ವಚನಗಳನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಮಕ್ಕಳೇ. ನಾಳೆ ಮುಂದಿನ ತರಗತಿಯಲ್ಲಿ ನಾವು ಅಕ್ಕ ಮಹಾದೇವಿಯವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು.